ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಮನಸ್ಸಿನ ಭಾರಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿ ದೂರ ಇಟ್ಟು ಖುಷಿ ಖುಷಿಯಾಗಿ ಕಾಶ್ಮೀರದ ಪಹಲ್ಗಾಮ್ನ ಬೈಸರನ್ ಪ್ರದೇಶದ ಪ್ರಕೃತಿ ಸೌಂದರ್ಯವನ್ನ ಆಸ್ವಾದಿಸ್ತಾ ಇದ್ದಂಥವರ ಮೇಲೆ ಉಗ್ರರು ಎರಗಿ ಬಿದ್ದಿದ್ದು ಇಂದಿಗೆ ಸರಿಯಾಗಿ 1 ತಿಂಗಳ ಹಿಂದೆ. ಕಳೆದ 30 ದಿನಗಳ ಅವಧಿಯಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತವೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷದ ಪರಿಸ್ಥಿತಿ, ಯುದ್ಧದ ಸ್ಥಿತಿಯನ್ನು ಕೂಡ ತಲುಪಿ ನಂತರ ಕದನ ವಿರಾಮವೂ ಕೂಡ ಘೋಷಣೆಯಾಗಿದೆ. ಉಗ್ರರ ದಾಳಿಗೆ ಪ್ರತಿಕಾರವನ್ನ ಭಾರತ ತೆಗೆದುಕೊಂಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ಉಗ್ರ ಕೇಂದ್ರಗಳನ್ನು ಧ್ವಂಸ ಮಾಡಿದೆ. ಮತ್ತು ಉಗ್ರರ ದಾಳಿಯಾದ ಸರಿಯಾದ 1 ತಿಂಗಳಿಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಗಡಿಗೆ ಅಂಟಿಕೊಂಡಿರುವ ರಾಜಸ್ಥಾನದ ಬಿಕಾನೇರ್ನಲ್ಲಿ ನಿಂತು ಉಗ್ರ ಪೋಷಕ ದೇಶಕ್ಕೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಬದಲಾದ ಭಾರತ. ಹೌದು, ಭಾರತ ಉಗ್ರರಿಗೆ ನೀಡುವಂತಹ ಶಿಕ್ಷೆ, ಉಗ್ರ ಕೃತ್ಯಕ್ಕೆ ನೀಡುವಂತಹ ಉತ್ತರದಲ್ಲಿ ಬದಲಾವಣೆಗಳಾಗಿವೆ. ಉಗ್ರರನ್ನ ಪೋಷಣೆ ಮಾಡ್ತಾ ಇರುವ ಪಾಕಿಸ್ತಾನಕ್ಕೆ ಅವರದ್ದೇ ನೆಲಕ್ಕೆ ನುಗ್ಗಿ ಹೊಡೆಯಲಾಗಿದೆ. ಯುದ್ಧದ ಕಾಲದಲ್ಲಿ ಮಾತ್ರವಲ್ಲ, ಉಗ್ರರ ವಿರುದ್ಧದ ಕಾರ್ಯಾಚರಣೆಯ ವಿಚಾರದಲ್ಲೂ ಪಾಕಿಸ್ತಾನದ ಗಡಿ ರೇಖೆಯ ಒಳಗೆ ಅವಿತು ಕುಳಿತ ದುಷ್ಟರನ್ನ ಬಿಡೋದಿಲ್ಲ ಅಂತ ಭಾರತ ತೋರಿಸಿಕೊಟ್ಟಿದೆ. ಇದನ್ನೇ ಭಾರತದ ಹೊಸ ನ್ಯಾಯ ಪದ್ಧತಿ ಅಂತ ಪ್ರಧಾನಿ ಮೋದಿ ಘೋಷಿಸಿದ್ದಾರೆ. ವಿಶ್ವ ಸಮುದಾಯಕ್ಕೂ ಭಾರತ ಬದಲಾಗಿದೆ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ. ಪ್ರಧಾನಿ ಮೋದಿ ಇವತ್ತು ಬಿಕಾನೇರ್ನಲ್ಲಿ ನಿಂತು ಪಾಕಿಸ್ತಾನಕ್ಕೆ ಹೀಗೆಲ್ಲ ಎಚ್ಚರಿಕೆಯನ್ನು ಕೊಟ್ಟರು ಮತ್ತು ಯಾವ ಸ್ವರೂಪದಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ದೇಶದ ಜನರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅನ್ನೋದನ್ನ ಒಂದು ವಿವರವಾದಂತಹ ವರದಿ ಮೂಲಕ ನಿಮಗೆ ತೋರಿಸ್ತೀನಿ. ಹಾಗೆಯೇ ಯಾವ ಸ್ವರೂಪದಲ್ಲಿ ಭಾರತದ ಸಂಸದರ ನಿಯೋಗಗಳು ಈಗಾಗಲೇ ವಿದೇಶಗಳಿಗೆ ತೆರಳಿರುವಂಥದ್ದು, ಅಲ್ಲಿ ಅವರು ಯಾವ ಸ್ವರೂಪದಲ್ಲಿ ಆಯಾ ದೇಶಗಳ ಪ್ರಮುಖರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಭಾರತದಲ್ಲಿ ಪ್ರತಿಪಕ್ಷ ಸರ್ಕಾರವನ್ನ ಮತ್ತೆ ಹೀಗೆ ಪ್ರಶ್ನಿಸುವುದಕ್ಕೆ ಶುರು ಮಾಡಿದೆ. ಇದೆಲ್ಲವನ್ನು ಕೂಡ ಈ ವರದಿ ಮೂಲಕವಾಗಿ ನಿಮಗೆ ತೋರಿಸ್ತೀನಿ. ಬದಲಾದ ಭಾರತ, ಬದಲಾದ ಭಾರತದ ವ್ಯವಹಾರಗಳು ಯಾವ ಸ್ವರೂಪದಲ್ಲಿ ಇರುವಂಥದ್ದು ಅನ್ನೋದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಗೆಲ್ಲುತ್ತಾ ಡಿಕೆಶಿ ಪ್ರತಿಷ್ಠೆ. ರೇಷ್ಮೆ ನಾಡು ರಾಮನಗರ. ಈ ರೇಷ್ಮೆ ನಾಡು ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಮಾಡುವಂತಹ ಸಂಕಲ್ಪವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಈಡೇರಿಸಿಕೊಂಡಿದ್ದಾರೆ. ತಮ್ಮ ಸ್ವಂತ ಕ್ಷೇತ್ರ ಕನಕಪುರದಲ್ಲಿ ನಿಂತು ಈ ಹಿಂದೆ ಮಾಡಿದ್ದಂತಹ ಪ್ರತಿಜ್ಞೆ ಪೂರೈಸಲು ಕ್ಯಾಬಿನೆಟ್ನಲ್ಲಿ 2ನೇ ಬಾರಿಗೆ ಬೆಂಗಳೂರು ದಕ್ಷಿಣ ಎಂಬ ಹೊಸ ಹೆಸರನ್ನು ತಮ್ಮ ಜಿಲ್ಲೆಗೆ ಇಡುವ ಪ್ರಸ್ತಾವನೆಗೆ ಒಪ್ಪಿಗೆಯನ್ನು ಪಡ್ಕೊಂಡಿದ್ದಾರೆ. ಹಾಗಿದ್ರೆ ಈ ಹೆಸರು ಬದಲಾವಣೆಯ ಮರ್ಮ ಏನು? ಯಾಕೆ ಇಷ್ಟೊಂದು ಪ್ರತಿಷ್ಠೆ? ಈಗ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತಾ ಬದಲಾವಣೆಯಿಂದ ನಿಜಕ್ಕೂ ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅದೃಷ್ಟ ಏನಾದರೂ ಬದಲಾಗೋದಕ್ಕೆ ಸಾಧ್ಯ ಇದೆಯಾ? ಇದೆಲ್ಲದರ ಬಗ್ಗಿನ ವಿವರವನ್ನು ಕೂಡ ನೀಡ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಭಾರತ ಬದಲಾದ ಸ್ವರೂಪದ ಬಗ್ಗೆ ಭಾರತದ ಪ್ರಧಾನಮಂತ್ರಿಯವರು ಇವತ್ತು ಬಿಕಾನೇರ್ನಲ್ಲಿ ನಿಂತು ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆಯೊಂದಿಗೆ, ಉಗ್ರ ಪೋಷಕರಿಗೆ ನೇರ ಎಚ್ಚರಿಕೆಯೊಂದಿಗೆ ಹಾಗೂ ವಿಶ್ವ ಸಮುದಾಯಕ್ಕೂ ಕೂಡ ಭಾರತದ ರೌದ್ರ ರೂಪ ಹೇಗಿದೆ ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ. ಮತ್ತು ಸಿಂಧೂರದ ವಿಚಾರಕ್ಕೆ ಕೈ ಹಾಕಿದ್ದಕ್ಕೆ ಆಪರೇಷನ್ ಸಿಂಧೂರ್ ಹೇಗೆ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಅದರ ಬಗ್ಗಿನ ವರದಿ ನಿಮಗೆ ತೋರಿಸ್ತೀನಿ. 22 तारीख के हमले के जवाब में हमने 22 मिनट में सबसे बड़े ठिकाने तबाह कर दिए। ಸರಿಯಾಗಿ 1 ತಿಂಗಳ ಹಿಂದೆ ಏಪ್ರಿಲ್ 22, 2025 ಮಧ್ಯಾಹ್ನ 2 ಗಂಟೆ ಕಳೆಯುತ್ತಿದ್ದಂತೆ ಪ್ರವಾಸಿಗರ ಸ್ವರ್ಗದಂತಿದ್ದ ಪಹಲ್ಗಾಮ್ನ ಬೈಸರನ್ ಪ್ರದೇಶದಲ್ಲಿ ಉಗ್ರರು ಘನಘೋರ ದುಷ್ಕೃತ್ಯ ಎಸಗಿದ್ದರು. ನಮ್ಮದೇ ದೇಶದ, ನಮ್ಮದೇ ನೆಲದಲ್ಲಿ, ನಮ್ಮದೇ ಜನರನ್ನ ಹುಡುಕಿ ಕೊಂದು ಹಾಕಲಾಗಿತ್ತು. ಹೆಂಡತಿಯರ ಸಮ್ಮುಖದಲ್ಲಿ ಗಂಡಂದಿರನ್ನ ಕೊಂದು ತಾಯಂದಿರ ಸಿಂಧೂರ ಅಳಿಸಿದ್ದೇವೆಂದು ಅಟ್ಟಹಾಸ ಮೆರೆದಿದ್ರು.
ಇದಕ್ಕೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರ ನೆಲೆಗಳನ್ನ ಉಡೀಸ್ ಮಾಡಿತ್ತು. ಏಪ್ರಿಲ್ 22ರಂದು ನಡೆಸಿದ್ದ ದಾಳಿಗೆ ಪ್ರತಿಯಾಗಿ ಕೇವಲ 22 ನಿಮಿಷಗಳಲ್ಲಿ ಉಗ್ರರ 9 ಅಡಗುದಾಣಗಳನ್ನ ಧ್ವಂಸ ಮಾಡಿದ್ದೆವು ಎಂದು ಇಂದು ಪ್ರಧಾನಿ ಮೋದಿ ಮೇ 7ರ ನಟ್ಟ ನಡುರಾತ್ರಿಯಲ್ಲಿ ನಡೆದ ಕಾರ್ಯಾಚರಣೆಯ ಸ್ವರೂಪವನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ. 22 तारीख के हमले के जवाब में हमने 22 मिनट में सबसे बड़े ठिकाने तबाह कर दिए. ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ್ದ ಅಟ್ಟಹಾಸಕ್ಕೆ 1 ತಿಂಗಳು ತುಂಬಿದ ದಿನವೇ ಉಗ್ರರ ತವರು ಮನೆ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಿದ್ರೆಯಲ್ಲೂ ಬೆಚ್ಚಿ ಬೀಳುವಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಗಡಿಗೆ ಅಂಟಿಕೊಂಡಿರುವ ರಾಜಸ್ಥಾನದ ಬಿಕಾನೇರ್ನಿಂದಲೇ ಉಗ್ರ ಪೋಷಕ ದೇಶಕ್ಕೆ ಮೋದಿ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದಾರೆ. ಉಗ್ರರ ಒಂದೊಂದು ಕೃತ್ಯಕ್ಕೂ ಉತ್ತರ ಕೊಟ್ಟಿದ್ದೇವೆ ಎಂದು ಅಬ್ಬರಿಸಿದ್ದಾರೆ. ನೀವು ಏಪ್ರಿಲ್ 22ರಂದು ದಾಳಿ ಮಾಡಿದ್ರಿ. ನಿಮ್ಮೆಲ್ಲ ಆಟಗಳು 22 ನಿಮಿಷದಲ್ಲೇ ಖತಮ್ ಆದ್ವು. ಆ ಮೂಲಕ ಸಿಂಧೂರದ ಶಕ್ತಿ ಏನೆಂಬುದನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿದ್ದೇವೆ ಎಂದು ಮೋದಿ ಆಪರೇಷನ್ ಸಿಂಧೂರ್ ಬಗ್ಗೆ ಸ್ಪಷ್ಟ ಮಾತುಗಳಲ್ಲಿ ಜನರಿಗೆ ಮಾಹಿತಿ ನೀಡಿದ್ದಾರೆ. 22 तारीख के हमले के जवाब में हमने 22 मिनट में आतंकियों के 9 सबसे बड़े ठिकाने तबाह कर दिए. दुनिया ने और देश के दुश्मनों ने भी देख लिया कि जब सिंदूर बारूद बन जाता है तो नतीजा क्या होता है. ಜೊತೆಗೆ ಧರ್ಮ ಕೇಳಿ ಭಾರತೀಯರ ಸಿಂಧೂರ ಅಳಿಸಿದ ಉಗ್ರರಿಗೆ ಭಾರತ ಸೇನೆ ತಕ್ಕ ಉತ್ತರ ಕೊಟ್ಟಿದೆ ಎಂಬುದು ಮೋದಿ ಮಾತು. ಇಡೀ ಪಾಕಿಸ್ತಾನವನ್ನು ಭಾರತದ 3 ಸೇನೆಗಳು ಚಕ್ರವ್ಯೂಹದಲ್ಲಿ ಕೆಡವಿ ಹಾಕಿದ್ವು ಎಂದು ಮೋದಿ ಭಾರತ ಸೇನಾಪಡೆಗಳ ಶೌರ್ಯವನ್ನ ಶ್ಲಾಘಿಸಿದ್ರು. धर्म पूछकर हमारी बहनों की मांग का सिंदूर उजाड़ दिया था. हमारी सरकार ने तीनों सेनाओं को खुली छूट दे दी थी और तीनों सेनाओं ने मिलकर ऐसा चक्रव्यूह रचा कि पाकिस्तान को घुटने टेकने के लिए मजबूर कर दिया. ಇದೇ ವೇಳೆ ಪಾಕಿಸ್ತಾನಕ್ಕೆ 3 ಪ್ರಮುಖ ಸಂದೇಶ ರವಾನೆ ಮಾಡಿದ್ರು ಪ್ರಧಾನಿ ಮೋದಿ. ಪಾಕಿಸ್ತಾನ ಪದೇ ಪದೇ ಹೇಳುತ್ತಿರುವ ನ್ಯೂಕ್ಲಿಯರ್ ಬಾಂಬ್ ಬೆದರಿಕೆಗಳಿಗೆಲ್ಲ ಭಾರತ ಇನ್ನೆಂದೂ ಬಗ್ಗುವುದಿಲ್ಲ ಎಂದು ನೆನಪು ಮಾಡಿಕೊಟ್ರು. ऑपरेशन सिंदूर ने आतंकवाद से निपटने के 3 सूत्र तय कर दिए हैं. पहला, भारत पर आतंकी हमला हुआ तो करारा जवाब मिलेगा. समय हमारी सेनाएं तय करेगी, तरीका भी हमारी सेनाएं तय करेगी और शर्तें भी हमारी होगी. दूसरा, एटम बम की गीदड़ भपकियों से भारत डरने वाला नहीं है. और तीसरा, हम आतंक के आकाओं और आतंकी सरपरस्त सरकार को अलग अलग नहीं देखेंगे. उन्हें अलग अलग नहीं देखेंगे, उन्हें एक ही मानेंगे. ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಏರ್ಬೇಸ್ಗಳನ್ನ ಭಾರತ ವಾಯುಸೇನೆ ಹೊಡೆದುರುಳಿಸಿದ್ದನ್ನೂ ನೆನಪಿಸಿದ ಮೋದಿ ಭಾರತದ ಕ್ರಾಂತಿಯ ಹೆಜ್ಜೆಯನ್ನ ತಡೆಯಲು ಯಾವ ರಾಷ್ಟ್ರದಿಂದಲೂ ಸಾಧ್ಯವಿಲ್ಲ ಎಂದು ಎಚ್ಚರಿಸಿದ್ರು. हर आतंकी हमले की पाकिस्तान को भारी कीमत चुकानी पड़ेगी और ये कीमत पाकिस्तान की सेना चुकाएगी. यहां से कुछ ही दूर सीमा पार पाकिस्तान का रहीम यार खान एयरबेस है. पता नहीं आगे कब खुलेगा. आईसीयू में पड़ा है. भारत की सेना के अचूक प्रहार ने इस एयरबेस को तहस नहस कर दिया है. और अगर पाकिस्तान ने आतंकियों को एक्सपोर्ट करना जारी रखा तो उसको पाई पाई के लिए मोहताज होना होगा. भारतीयों के खून से खेलना
पाकिस्तान को महंगा पड़ेगा। ये भारत का संकल्प है और दुनिया की कोई ताकत हमें इस संकल्प से टिका नहीं सकती है। ಇನ್ನು ಭಾರತೀಯರ ಸಿಂಧೂರಕ್ಕೆ ಕೈ ಹಾಕಿದವರನ್ನ ಮಣ್ಣಿನಲ್ಲಿ ಮುಚ್ಚಿದ್ದೇವೆ, ರಕ್ತ ಹರಿಸಿದವರ ಲೆಕ್ಕ ಚುಕ್ತಾ ಮಾಡಿದ್ದೇವೆ ಎಂದು ಪ್ರಧಾನಿ ಮೋದಿ ಘರ್ಜಿಸಿದ್ರು. मैं देशवासियों से कहता हूं, जो सिंदूर मिटाने निकले थे, जो सिंदूर मिटाने निकले थे, उन्हें मिट्टी में मिलाया है। जो हिंदुस्तान का लहू बहाते थे, जो हिंदुस्तान का लहू बहाते थे, आज कतरे कतरे का हिसाब चुकाया है। जो सोचते थे भारत चुप रहेगा, आज वो घरों में डूब के पड़े हैं। ಆಪರೇಷನ್ ಸಿಂಧೂರ್ ವಿಚಾರದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಮಾತಿನಿಂದ ಸಂಘರ್ಷ ಬಗೆಹರಿಯಿತು ಎನ್ನುವ ಮಾತುಗಳಿಗೂ ಪ್ರಧಾನಿ ಮೋದಿ ಪರೋಕ್ಷ ಉತ್ತರ ಕೊಟ್ಟರು. ಭಾರತ ಮಾತೆಯ ರಕ್ಷಣೆಗೆ ಇರೋದು ದೇಶ ಸೇವಕ ಮೋದಿ. ಮೋದಿಯ ಮನಸ್ಸು ತಣ್ಣಗೆ ಇರಬಹುದು, ಆದರೆ ರಕ್ತ ಕುದಿಯುತ್ತಿದೆ. ಮೋದಿ ಹಣೆಯಲ್ಲಿರೋದು ರಕ್ತವಲ್ಲ, ಅದು ಬಿಸಿ ಬಿಸಿಯಾದ ಸಿಂಧೂರ ಎಂಬ ಸಂದೇಶ ಕೊಟ್ಟರು. पाकिस्तान एक बात भूल गया, अब मां भारती का सेवक मोदी यहां सीना तान कर खड़ा है। मोदी का दिमाग ठंडा है, ठंडा रहता है, लेकिन मोदी का लहू गर्म होता है। और अब तो मोदी की नसों में लहू नहीं, गरम सिंदूर बह रहा है। ಮಾತಿನ ಕೊನೆಯಲ್ಲಿ ಪಾಕಿಸ್ತಾನಕ್ಕೆ ಮೋದಿ ಖಡಕ್ ಎಚ್ಚರಿಕೆ ಕೊಡಲು ಮರೆಯಲಿಲ್ಲ. ಹಿಂದೆ ನಾವು ಉಗ್ರರ ಮನೆಗೆ ನುಗ್ಗಿ ಹೊಡೆದಿದ್ದೆವು, ಈಗ ನಾವು ಉಗ್ರರ ಎದೆಯನ್ನೇ ಬಗೆಯುವ ಕೆಲಸ ಮಾಡಿದ್ದೇವೆ. ಇದು ಹೊಸ ಭಾರತ ಎಂದು ತೀವ್ರ ಎಚ್ಚರಿಕೆಯನ್ನು ವಿಶ್ವ ಸಮುದಾಯಕ್ಕೆ ನೀಡಿದ್ರು. पहले घर में घुसकर किया था वार, पहले घर में घुसकर किया था वार, अब सीधा सीने पर किया प्रहार है। आतंक का फन कुचलने की, आतंक का फन कुचलने की यही नीति है, यही रीति है, यही भारत है, नया भारत है। ಹೀಗೆ ಬಿಕಾನೇರ್ನಲ್ಲಿ ಪ್ರಧಾನಿ ಮೋದಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಮೇಲೆ ಎಚ್ಚರಿಕೆ ಕೊಡುತ್ತಿದ್ರೆ, ಮತ್ತೊಂದೆಡೆ ಉಗ್ರರ ತವರು ಪಾಕಿಸ್ತಾನದ ನಿಜಬಣ್ಣ ಬಯಲು ಮಾಡುತ್ತಿವೆ ಸಂಸದರ ನಿಯೋಗಗಳು. ಯುಎಇ ಸರ್ಕಾರದೊಂದಿಗೆ ಇಂದು ಸಂಸದ ಶ್ರೀಕಾಂತ್ ಶಿಂಧೆ ನೇತೃತ್ವದ ನಿಯೋಗ ಮಾತುಕತೆ ನಡೆಸಿದೆ. ಜಪಾನ್ ಸರ್ಕಾರದ ಪ್ರಮುಖರನ್ನ ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ನೇತೃತ್ವದ ನಿಯೋಗ ಭೇಟಿ ಮಾಡಿದೆ. ಈ ಭೇಟಿಗಳ ವೇಳೆ ಪಾಕಿಸ್ತಾನದ ಉಗ್ರ ಪೋಷಣೆ, ಉಗ್ರರಿಗೆ ನೀಡುತ್ತಿರುವ ಆಶ್ರಯ ಹಾಗೂ ಉಗ್ರರನ್ನ ಹೊಡೆದುರುಳಿಸಿದಾಗ ಪಾಕಿಸ್ತಾನ ತೋರಿಸುವ ಯುದ್ಧೋನ್ಮಾದದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಉಗ್ರರ ವಿರುದ್ಧದ ಹೋರಾಟದಲ್ಲಿ ಭಾರತದ ನಿಲುವಿಗೆ ಯುಎಇ ಹಾಗೂ ಜಪಾನ್ ಸರ್ಕಾರಗಳು ಬೆಂಬಲ ವ್ಯಕ್ತಪಡಿಸಿವೆ. स्ट्रेट मैसेज उन्होंने दिया है कि ऐसे टेररिस्ट ऑर्गेनाइजेशंस को या टेररिस्टों को पनाह देने वाला देश, उनके साथ हम कदा भी खड़े नहीं रह सकते। हम टेररिज्म के अगेंस्ट में हैं और हमें साथ में आकर, ये भी एक मैसेज उन्होंने दिया कि हमें साथ में, सभी देशों को साथ में आकर इस टेररिज्म से लड़ना बहुत जरूरी है। ಈ ಮಧ್ಯೆ ಜಾಗತಿಕ ನಿಯೋಗದ ಬಗ್ಗೆಯೂ ಇದೀಗ ವಾಗ್ಯುದ್ಧ ಸಾಗಿದೆ. ಪಹಲ್ಗಾಮ್ ದಾಳಿಕೋರರು ಜಮ್ಮು ಕಾಶ್ಮೀರ ಸುತ್ತುತ್ತಿದ್ರೆ, ಸಂಸದರು ವಿಶ್ವ ಸುತ್ತುತ್ತಿದ್ದಾರೆ. ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ್ದ ಉಗ್ರರನ್ನ ಸದೆಬಡಿಯೋದೇ ನಮ್ಮ ಪ್ರಮುಖ ಗುರಿ ಆಗಬೇಕಿತ್ತು. ಈ ಪ್ರಶ್ನೆಗಳಿಗೆ ಯಾರು ಉತ್ತರಿಸುತ್ತಾರೆ ಎಂದು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ. ಆದರೆ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಕೇಂದ್ರ ಸರ್ಕಾರ ವಿದೇಶಗಳಿಗೆ ಕಳಿಸಿರುವ 7 ನಿಯೋಗಗಳನ್ನು ಸಮರ್ಥಿಸಿಕೊಂಡಿದ್ದಾರೆ.
एक तरफ हम डेलीगेशन भेज रहे हैं और ये एक बात समझ लीजिएगा, कई सूत्रों के हवाले जानकारी मिली है कि ये जो आतंकवादी हैं जिन्होंने पहलगाम में आतंकी हमला करवाया था, क्रूर आतंकी हमला करवाया था 22 अप्रैल को, ये पहले भी आतंकी हमले किए हुए थे, पर ये लोग भटक रहे हैं कश्मीर में, जम्मू में। संसद तो बुलाया नहीं जाता, सर्वदलीय बैठक में ऐसे सवाल हम करेंगे, प्रधानमंत्री तो होते नहीं, प्रधानमंत्री तो जवाब नहीं देंगे। On the multi-party delegation, you have received information through PIB press releases. In all, there are 7 multi-party or all-party delegations that have gone or would be going. 3 of these have departed. One, in fact, departed this morning to Russia. From there, they will travel to other countries. ಇದರ ನಡುವೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಹುಡುಕಾಟ ಸಾಗಿದೆ. ಕಿಶ್ತ್ವಾರದಲ್ಲಿ ಉಗ್ರರು ಹಾಗೂ ಸೈನಿಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದ ಓರ್ವ ಉಗ್ರನನ್ನ ಹೊಡೆದುರುಳಿಸಿದೆ ಸೇನೆ. ಉಗ್ರರೊಂದಿಗೆ ಈ ಕಾಳಗದಲ್ಲಿ ಸೇನೆಯ ಓರ್ವ ಯೋಧ ಹುತಾತ್ಮರಾಗಿದ್ದಾರೆ. ಪ್ರಧಾನಿ ಮೋದಿ ಇಂದು ಬಿಕಾನೇರ್ನಲ್ಲಿ ನೀಡಿರುವ ಎಚ್ಚರಿಕೆಯನ್ನ ಪಾಕಿಸ್ತಾನ ಹೇಗೆ ಪರಿಗಣಿಸುತ್ತದೆ ಎಂದು ನೋಡಬೇಕಿದೆ. ಅಲ್ಲದೆ ವಿಶ್ವ ಸಮುದಾಯದ ನೆರವಿನೊಂದಿಗೆ ಪಾಕಿಸ್ತಾನವನ್ನ ಮೂಲೆಗುಂಪು ಮಾಡುವ ಕೇಂದ್ರ ಸರ್ಕಾರದ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಉಗ್ರರ ಉಪಟಳ ಕಡಿಮೆಯಾಗುವುದರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರು ದಕ್ಷಿಣ ಜಿಲ್ಲೆ ಇದೀಗ ಹೊಸ ನಾಮಕರಣ ರಾಮನಗರ ಜಿಲ್ಲೆಗೆ. ಕಡೆಗೂ ಜಿಲ್ಲೆ ಹೆಸರು ಬದಲಿಸುವಂತಹ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಜ್ಞೆ ಪೂರ್ಣಗೊಂಡಿದೆ. ಹೆಸರನ್ನು ಬದಲಾವಣೆ ಮಾಡಬೇಕು. ಇನ್ನು ಮುಂದೆ ರಾಮನಗರ ಜಿಲ್ಲೆ ಅಲ್ಲ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಕರೆಸಿಕೊಳ್ಳುತ್ತೆ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಬದಲಾವಣೆ ಮಾಡೋದಕ್ಕೆ ಸಂಪುಟ ಸಭೆಯಲ್ಲೂ ಕೂಡ ಅಸ್ತು ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಅಧಿಕೃತ ಮುದ್ರೆ ಬಿದ್ದಿದೆ. ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಾಮನಗರ ಜಿಲ್ಲೆ ರಚನೆ ಆಗಿತ್ತು. ಕೇಂದ್ರ ಸರ್ಕಾರ ರೆಡ್ ಸಿಗ್ನಲ್ ಕೊಟ್ಟಿತ್ತು ಹೆಸರು ಬದಲಾವಣೆಗೆ. ಈ ಹಿಂದೆಯೂ ಕೂಡ ಈ ಪ್ರಸ್ತಾವನೆ ಬಂದಿತ್ತು, ಕಳಿಸಿತ್ತು ಕೇಂದ್ರ ಸರ್ಕಾರಕ್ಕೆ. ಆಗ ಅವರು ಇಲ್ಲ, ಹಾಗೆ ಬದಲಾವಣೆ ಮಾಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಕಳಿಸಿದ್ರು. ಆದರೆ ಇದು ರಾಜ್ಯ ಸರ್ಕಾರ ಮತ್ತೊಮ್ಮೆ ನಿರ್ಧಾರವನ್ನು ಕೈಗೊಂಡಿದೆ. ಮತ್ತು ಸರ್ಕಾರ ಕೊಡ್ತಿರುವಂಥ ಸಮರ್ಥನೆ ಅಂತ ಹೇಳಿದ್ರೆ ಜಿಲ್ಲೆಗಳ ಹೆಸರನ್ನು ಬದಲಾವಣೆ ಮಾಡುವಂಥ ಅಧಿಕಾರ ಅದು ರಾಜ್ಯಗಳಿಗೆ ಸೇರಿರುವಂಥದ್ದು, ಕೇಂದ್ರದ್ದಲ್ಲ, ರಾಜ್ಯಗಳಿಗೆ ಸೇರಿರುವಂಥದ್ದು ಅಂತೇಳಿ ರಾಜ್ಯ ಸರ್ಕಾರ ಸಮರ್ಥನೆ ಕೊಟ್ಟಿದೆ. ಹೀಗಾಗಿ ಕೇಂದ್ರ ಕೂಡ ಇದನ್ನು ಒಪ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಸರ್ಕಾರ ಹೇಳ್ತಾ ಇರೋಂಥದ್ದು. ಆದರೆ ಇದನ್ನು ಪ್ರತಿಪಕ್ಷದವರು ವಿರೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರು ಏನು ಹೇಳ್ತಿದ್ದಾರೆ ಈ ವಿಚಾರದಲ್ಲಿ ಅನ್ನೋದು ನಿಮಗೆ ತೋರಿಸ್ತೀನಿ. ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ. ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ. ಇವತ್ತು ಅದು ಸಂಬಂಧಪಟ್ಟಂತೆ ಆದೇಶ ಕೂಡ ಬರ್ತದೆ. ಇದೊಂದು ಸಂತೋಷವಾದಂಥ ವಿಚಾರ. ನೀವೇನಾರು ಹೇಳ್ಕೊಳ್ಳಿ, ನಾವು ಮನ್ಸಿಗೆ ಬಂದಂಗೆ ಮಾಡ್ತೀವಿ. ಜನ ನಮ್ಗೆ ಅಧಿಕಾರ ಕೊಟ್ಟವ್ರೆ, ನಾವು ಏನ್ ಬೇಕಾದ್ರೆ ಮಾಡ್ತೀವಿ ಅಂತ. ರಾಮನಗರ ಅನ್ನುವಂಥ ಹೆಸರು ಇಡೀ ನಾಡಿನ ಜನತೆ ಆರಾಧಿಸುವಂತ ರಾಮನಗರ ಜಿಲ್ಲೆ ಜನರು ಇಷ್ಟಪಡುವಂತ ಹೆಸರು. ಅದನ್ನ ಬದಲಾಯಿಸಿ ಬೆಂಗಳೂರು ದಕ್ಷಿಣ ಹೆಸರು ಬದಲಾಯಿಸ್ಬಿಟ್ರೆ ಪ್ರಗತಿ ಆಗ್ಬಿಡ್ತದ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಹೆಸರು ಬದಲಾಯಿಸಂಗಿದ್ರೆ ಶಿವಕುಮಾರ್ ಹೋಗಿ ಸತ್ಯ ಹರಿಶ್ಚಂದ್ರ ಅಂತ ಇಟ್ಕೊಂಡ್ರೆ ಏನಾನ ಚೇಂಜ್ ಆಗ್ತದ? ಶಿವಕುಮಾರ್ ಡಿ.ಕೆ. ಶಿವಕುಮಾರ್ ಅಂತ ಹೇಳ್ಬಿಟ್ಬಿಟ್ಟು ಸತ್ಯ ಹರಿಶ್ಚಂದ್ರ ಅಂತ ಇಟ್ಕೊಂಡ್ರೆ ಏನಾಗ್ತದ? ಏನಾಗಲ್ಲ. ಅದೇ ಹಂಗೆ ಇರ್ತೈತಲ್ಲ. ರಾಮನಗರಾಗೆ ಇರಬೇಕು, ಬೆಂಗಳೂರಾಗೆ ಇರಬೇಕು. ಇದು ಹಿಟ್ಲರ್ ಸಂಸ್ಕೃತಿಗೆ ಹೋಗಿ ತಮ್ಗೆ ಏನೇನ್ ಬೇಕೋ ಅದನ್ನ ಮಾಡ್ಕೊಳ್ಳುವಂತ ಪ್ರವೃತ್ತಿಗೆ ಈ ಸರ್ಕಾರಗಳು ಇಳಿತಾ ಇದ್ದಾವೇನೋ ಅನ್ನುವ ಅನುಮಾನ ನಮಗೆ ಬರ್ತಾ ಇದೆ. ಒಂದ್ ಕಡೆ ಕಾರ್ಪೊರೇಟ್ ಕಂಪ್ನಿಗಳು ನಮ್ಮೆಲ್ಲ ರೈತರ ಎಲ್ಲ ಜಮೀನನ್ನು ಕಬಳಿಸುವಂತ ಒಂದು ಹುನ್ನಾರ ಆಗೈತೆ. ಮತ್ತೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಆದಾಗ ಮತ್ತೆ ಅವರ ಹಾವಳಿ ನಮ್ಗೆ ಜಾಸ್ತಿಯಾಗಿ ನಾವೆಲ್ಲಿ ಭೂಮಿನ ಕಳ್ಕೊಂತೀವೋ ಇದು ಅವಶ್ಯಕತೆ ಇಲ್ಲ. ಒಂದು ಏನಾದ್ರೂ ಮಾಡಬೇಕು ಅಂದ್ರೆ ಸಾರ್ವಜನಿಕವಾಗಿ ಕೂಗಿರ್ಬೇಕಾಗಿತ್ತು, ಅಥವಾ ಏನಾದ್ರೂ ಅಪಸ್ವರ ಇರಬೇಕಾಗಿತ್ತು. ನಮಗ್ ಗೊತ್ತಿರೋ ಮಟ್ಟಿಗಂತೂ ನಮ್ಮ ರಾಮನಗರ ಜಿಲ್ಲೆಯಿಂದ ಯಾವುದೇ ರೀತಿ ಅಪಸ್ವರ ಅಂತೂ ಕೇಳಿಲ್ಲ. ಯಾರು ಸಹಿತ ನಾಗರಿಕರು ಬಂದು ಬೆಂಗಳೂರು ದಕ್ಷಿಣ ಮಾಡಿ ಅಂತಲೂ ಕೇಳ್ಕೊಂಡಿರಲಿಲ್ಲ. ಆದ್ರೂ ಸಹಿತ ಇವ್ರು ಯಾವುದೋ ಒಂದು ರಾಜಕೀಯ ಇಚ್ಛಾಶಕ್ತಿಗೋಸ್ಕರವೋ ಅಥವಾ ಈ ಕಾಂಗ್ರೆಸ್ನವ್ರು ಏನಾದ್ರೂ ಬೇರೆ ವಿಷಯಗಳನ್ನ ಮರೆಮಾಚುಗೋಸ್ಕರನೋ ಇಲ್ಲಿ ಬೆಂಗಳೂರು ದಕ್ಷಿಣ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಮನಗರ ಜಿಲ್ಲೆ ರಾಮನಗರಕ್ಕೆ ಉಳ್ಕೊಬೇಕು. ರಾಮನ ಹೆಸರಿಂದ ಬಂದಿರೋದ್ರಿಂದ, ರಾಮನಗರಕ್ಕೂ ಒಂದು ಹೆಸರಾಗಿರೋದ್ರಿಂದ ರಾಮನಗರವಾಗಿ ಉಳ್ಕೋಬೇಕು ಅಂತ ಪ್ರತಿಯೊಬ್ಬ ನಾಗರಿಕ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.
ಹಾಗಾದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು, ಅದು ಬಹಳ ಮುಖ್ಯ. ಯಾಕಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆದರೆ ಅದರಿಂದ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಶಿವಕುಮಾರ್ ಅವರು ಕ್ಲೇಮ್ ಮಾಡಿಬಿಡ್ತಾರೆ. ಬೆಂಗಳೂರಿನ ಬ್ರ್ಯಾಂಡ್ ವ್ಯಾಲ್ಯೂ ಈ ರಾಮನಗರ ಜಿಲ್ಲೆಗೂ ಕೂಡ ಸಿಗುತ್ತೆ. ಅಂದರೆ ಬೆಂಗಳೂರು ದಕ್ಷಿಣ ಅಂತ ಕರೆಸ್ಕೊಳ್ಳುವಂಥದ್ದು. ಮತ್ತು ಇದು ಈ ಹಿಂದೆಯೂ ಕೂಡ ಈ ಪ್ರದೇಶ ರಾಮನಗರ ಜಿಲ್ಲೆ ಭಾಗದಲ್ಲಿರ್ತಕ್ಕಂಥ ಯಾವ ತಾಲೂಕುಗಳಿದಾವೋ, ಚನ್ನಪಟ್ಟಣ, ಮಾಗಡಿ, ರಾಮನಗರ, ಹಾಗೆಯೇ ಕನಕಪುರ ಎಲ್ಲ ತಾಲೂಕುಗಳು ಕೂಡ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರ್ಪಡೆಯಾಗಿದ್ವು. ಇದೇ ಕಾರಣಕ್ಕೆ ಈಗ ಬೆಂಗಳೂರು ದಕ್ಷಿಣ ಅನ್ನುವಂಥ ಹೆಸರಿಡಲಾಗಿದೆ. ಮತ್ತು ಬೆಂಗಳೂರು ಹೆಸರು ಜೋಡಣೆಯಿಂದ ಅಭಿವೃದ್ಧಿ ಕೆಲಸಗಳಿಗೆ ವೇಗ ಸಿಗುತ್ತೆ ಅಂತೇಳಿ ಶಿವಕುಮಾರ್ ಅವರು ನಂಬಿದ್ದಾರೆ. ಕೈಗಾರಿಕೆಗಳನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಆಕರ್ಷಣೆ ಮಾಡೋದು ಸುಲಭ ಆಗುತ್ತೆ. ಅಂದರೆ ಯಾವುದೇ ಜನರಿಗೂ ಕೂಡ ರಾಮನಗರ ಜಿಲ್ಲೆ ಅಂತ ಹೇಳೋ ಬದಲಿಗೆ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಅಂತ ಹೇಳಿದಾಗ ಹೆಚ್ಚಿನ ಬಂಡವಾಳ ಹೂಡಿಕೆಯೂ ಕೂಡ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಇದೆ. ಇದೇ ಕಾರಣಕ್ಕೆ ಅವರು ತನ್ನ ಜನರಿಗೂ ಹೇಳಿದ್ದಾರೆ, ನೀವ್ಯಾರು ನಿಮ್ಮ ಆಸ್ತಿಯನ್ನು ಮಾರ್ಕೊಳ್ಬೇಡಿ, ಒಳ್ಳೆ ರೇಟ್ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಕೃಷಿಕರಿಗಿರುವಂಥ ಆತಂಕ ಏನಂದರೆ ನಮ್ಮ ಕೃಷಿ ಜಮೀನಿನ ಕತೆ ಏನು ಅನ್ನುವಂಥ ಪ್ರಶ್ನೆ ಇದೆ. ಆದರೆ ಇಲ್ಲಿ ರಾಮನಗರ ಜನರು ಗಮನಿಸಬೇಕಾದ ಕೆಲವು ವಿಚಾರಗಳು ಇದ್ದೇ ಇದ್ದಾವೆ. ಜಿಲ್ಲೆ ಹೆಸರು ಬದಲಿಸಿರುವುದನ್ನು ಈಗ ಕೇಂದ್ರ ಸರ್ಕಾರ ಕೂಡ ಒಪ್ಪಿಕೊಳ್ಳಬಹುದು. ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಸೂಚಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಕೇಂದ್ರ ಸರ್ಕಾರದ ದಾಖಲೆಗಳಲ್ಲಿ ಹೆಸರನ್ನು ಬದಲಾವಣೆ ಮಾಡಿಕೊಳ್ಳಲಾಗುತ್ತೆ. ಅಂದರೆ ಇನ್ನು ಮುಂದೆ ರಾಮನಗರ ಅನ್ನೋದಲ್ಲಿ ಬೆಂಗಳೂರು ದಕ್ಷಿಣ ಇರುತ್ತೆ. ಜಿಲ್ಲೆಯಲ್ಲಿ ಎಲ್ಲ ಕಡೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ಡಾಕ್ಯುಮೆಂಟ್ಸ್ಗಳಲ್ಲೂ ಕೂಡ ಬದಲಾವಣೆಯನ್ನು ಮಾಡ್ತಾರೆ. ಜಿಲ್ಲೆ ಹೆಸರು ಬದಲಾವಣೆಯಿಂದ ಜನರಿಗೆ ಆತಂಕ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಿದ್ದರಷ್ಟೇ ದಾಖಲೆಗಳಲ್ಲಿ ಜಿಲ್ಲೆ ಹೆಸರನ್ನು ನೀವು ಚೇಂಜ್ ಮಾಡಿಸ್ಕೊಳ್ಳಿ. ಇಲ್ಲಿ ಹೋದರೆ ರಾಮನಗರ ಅಂತ ಹೇಳಿದ್ರು ಕೂಡ ಏನೂ ತೊಂದರೆ ಆಗೋದಿಲ್ಲ ನಿಮಗೆ. ಮತ್ತು ವಿಶೇಷವಾಗಿ ಹೊಸ ದಾಖಲೆಗಳು ಬಂದಂತಹ ಸಂದರ್ಭ, ಅಂದರೆ ಈಗ ನೀವು ಇನ್ನು ಮುಂದೆ ನೀವು ಅಪ್ಲೈ ಮಾಡುವಂಥ ಹೊಸ ದಾಖಲೆಗಳಲ್ಲಿ ಮಾತ್ರ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಅದನ್ನು ಬದಲಾವಣೆ ಮಾಡ್ಕೊಳ್ತಾರೆ. ಅದರ್ವೈಸ್ ನೋ ಇಶ್ಯೂಸ್. ಆಧಾರ್ ಕಾರ್ಡ್, ವೋಟರ್ ಐ ಡಿ, ಪಾಸ್ಪೋರ್ಟ್ ಇವೆಲ್ಲವೂ ಕೂಡ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಇದ್ರೂ ನಡೆಯುತ್ತೆ, ರಾಮನಗರ ಅಂತ ಇದ್ರೂ ನಡೆಯುತ್ತೆ. ನಿಮ್ಮ ಹಳೆ ಆಸ್ತಿ ಪತ್ರಗಳಲ್ಲೂ ಕೂಡ ರಾಮನಗರ ಅಂತ ಇರುತ್ತೆ, ಅಥವಾ ಅದಕ್ಕಿಂತಲೂ ಹಿಂದಿನ ದಾಖಲೆಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಅಂದು ಕೂಡ ಇರುತ್ತೆ. ಜಿಲ್ಲಾ ಕೇಂದ್ರ ಬದಲಾಗಲ್ಲ, ರಾಮನಗರವೇ ಜಿಲ್ಲಾ ಕೇಂದ್ರವಾಗಿ ಇರುತ್ತೆ. ಹೀಗಾಗಿ ಆಡಳಿತದ ಕೇಂದ್ರ ರಾಮನಗರವೇ ಆಗುತ್ತೆ, ಹೆಸರು ಮಾತ್ರ ಬದಲಾಗಿದೆ. ಹಾಗಾಗಿ ಇವತ್ತಿನ ಪಂಚಾಯಿತಿ ನಮಸ್ಕಾರ.